ಆತ್ಮೀಯ ಸ್ನೇಹಿತರೆ, TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ತಯಾರಿ ನಡೆಸಿರ್ತಕ್ಕಂತಹ ಪತ್ರಿಕೆ 1 ಹಾಗೂ ಪತ್ರಿಕೆ 2 ಡಿ.ಎಡ್ ಮತ್ತು ಬಿ.ಎಡ್ ಅಭ್ಯರ್ಥಿಗಳಿಗೆ ಸಹಾಯ ಆಗುವಂತೆ ನಾನು ಎಲ್ಲ ರಾಜ್ಯಗಳ ಅಂದರೆ ಬೇರೆ ಬೇರೆ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ನಡೆದಿರ್ತಕ್ಕಂತಹ TET ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೆ. ಈಗ ಆಲ್ರೆಡಿ ನಾನು 33 ಪ್ರಶ್ನೆಗಳನ್ನು ನಿಮಗೆ ವಿಶ್ಲೇಷಣೆ ಮಾಡಿ ತಿಳಿಸಿರ್ತೀನಿ. ಇದು 34ನೇ ಪ್ರಶ್ನೆಯಿಂದ ಮುಂದುವರೆದಂಥ ಭಾಗ. ಇಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಜೋಮೆಟ್ರಿ ಮೇಲೆ ಕೇಳಿರ್ತಕ್ಕಂತಹ ಅಂದರೆ ಜಿಯೋಮೆಟ್ರಿ ಮೇಲೆ ಯಾವೆಲ್ಲ ಪ್ರಶ್ನೆಗಳು ಬಂದಿದೆ, ಸೊ ಅದ್ರ ಮೇಲ್ಗಡೆ ನೀವು ಹೇಗೆ ಲೆಕ್ಕಗಳನ್ನು ಸಾಲ್ವ್ ಮಾಡಬೇಕು ಅಂಥೇಳಿ ಒಂದಷ್ಟು ಐಡಿಯಾವನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ನೋಡೋಣ, ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಅದಕ್ಕೆ ಮುಂಚೆ ಸಾಕಷ್ಟು ಜನ ಅಂದರೆ 40% ನೀವು ವಿಡಿಯೋಗಳನ್ನು ನೋಡ್ತಿರ್ತಕ್ಕಂಥವರಲ್ಲಿ 40% ಸಬ್ಸ್ಕ್ರೈಬ್ ಮಾಡದಲ್ಲೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ಆದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ದುಡ್ಡನ್ನು ನೀವು ಕಟ್ಟಬೇಕಾಗಿಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಒತ್ತಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದರೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡುವಂಥ ನೆಸೆಸಿಟಿ ಇಲ್ಲ. ಹಾಗಾದರೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಇಲ್ಲಿ ನೋಡ್ಬೋದು ನೀವು ಚಿತ್ರದಲ್ಲಿ AB = BC. ಈಗ AB ಮತ್ತು BCಗೆ ಸಮವಾಗಿದೆ. ಇಲ್ಲಿ ನಾನು ಮಾರ್ಕ್ ಮಾಡಿರ್ತೀನಿ, 2 ಲೈನ್ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಲೈನ್ ಸಮ ಇದೆ. ಮತ್ತು BAD ಮತ್ತು BCD ಈ ಕೋನ BCD ಇವು ಎರಡು ಕೋನಗಳಾದರೆ ಇವು ಕೂಡ ಸಮ ಇದ್ದಾವೆ. ಅಂದರೆ ನಾವು AD ಆ್ಯಂಡ್ CDಗಳ ಸಂಬಂಧ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಇವೆರಡು ಏನಾಗಿದ್ದಾವೆ, ಇದು ಮತ್ತು ಇದು ಸಮ ಅಂತ ಹೇಳಿದರೆ ಈ ಎರಡು ಕೋನಗಳು ಏನಾಗಿರ್ತವೆ, ಸೊ ಇದಕ್ಕೆ ಸಮವಾಗಿರ್ತವೆ. ಅವರೇ ಕೊಟ್ಬಿಟ್ಟಿದ್ದಾರೆ. ಸಮ ಅಂತ ಹೇಳಿದಾಗ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು. ಈ ಸಂದರ್ಭದಲ್ಲಿ ಈ ಕಡೆ ಇರತಕ್ಕಂತಹ ಬಾಹುಗಳು ಅಂದರೆ AD ಮತ್ತು CD ಇವು ಕೂಡ ಏನಾಗಿರ್ತವೆ, ಸಮವಾಗಿರ್ತವೆ. ಸೊ ಹಾಗಾಗಿ ಆಯ್ಕೆ 4 ನೀವು ನೇರವಾಗಿ ಉತ್ತರ ಅಂತೇಳಿ ಆಯ್ಕೆ ಮಾಡ್ಕೊಳ್ಬೋದು. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ತುಂಬ ಸಿಂಪಲ್ ಪ್ರಶ್ನೆ ನೋಡಿ. ABC ಮತ್ತು DEF ಎರಡು ತ್ರಿಭುಜಗಳು. ಅದರಲ್ಲಿ ಇವೆರಡು ಏನಾಗಿದ್ದಾವೆ ಅಂದರೆ ಸರ್ವಸಮ ಆಗಿದ್ದಾವೆ. CAB ನೋಡಿ, CAB ಮತ್ತು EDF. ಸೊ ಇವೆರಡು ಸರ್ವಸಮ ಆದರೆ ಕೆಳಗಿನ ಯಾವುದು ಸರಿಯಲ್ಲ ಅಂತ ಕೇಳಿದ್ದಾರೆ. ಸೊ ಇವೆರಡು ಏನಾಗಿದ್ದಾವೆ, ಕಾಂಗ್ರುಯೆಂಟ್ ಟ್ರಯಾಂಗಲ್ಸು. ಸೊ ಇದರಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. AC = DE, AC ಮತ್ತು DEಗೆ ಸಮ, 2 ಗೆರೆ S. ಇದು ಸರಿಯಾದ ಹೇಳಿಕೆ. ತಪ್ಪಾಗಿರೋದು ನಾವು ಹುಡುಕಬೇಕಾಗಿದೆ. AB = EF ಅಂತ ಇದೆ. AB = DF ಬರಬೇಕಾಯಿತು, ಅವರು EF ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ಹೇಳಿಕೆ ತಪ್ಪಾಗಿರೋದು, ಅದನ್ನೇ ನಾವು ಆನ್ಸರ್ ಅಂತ ಕನ್ಸಿಡರ್ ಮಾಡಬೇಕು. ಇನ್ನು ಆ್ಯಂಗಲ್ A Dಗೆ ಈಕ್ವಲ್ಲು, ಆ್ಯಂಗಲ್ B Fಗೆ ಈಕ್ವಲ್ಲು. ಇವೆರಡು ಹೇಳಿಕೆ ಸರಿಯಾಗಿದ್ದಾವೆ, ಆದರೆ B ಹೇಳಿಕೆ ಮಾತ್ರ ತಪ್ಪಾಗಿದೆ. ಸೊ ನೀವು ಇದನ್ನು ಈಸಿಯಾಗಿ ರೆಕಗ್ನೈಸ್ ಮಾಡ್ಬೋದು. ಸೊ ಮತ್ತೊಂದು ಪ್ರಶ್ನೆ ನೋಡೋಣ. ಈಗ ಇದು ಉತ್ತರ ಪ್ರದೇಶ TET ಪರೀಕ್ಷೆ 2011ರಲ್ಲಿ ನಡೆದಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯಿಂದ ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ದೀನಿ ನಾನು ನಿಮಗೆ. 55 ಡಿಗ್ರಿಯ ಪೂರಕ ಕೋನ. ಸೊ ನಿಮಗೆ ಪೂರಕ ಕೋನ ಅಂದರೆ ಏನು, ಪೂರಕ ಕೋನ ಮತ್ತು ಪರಿಪೂರಕ ಕೋನ, ಸೊ ಇವೆರಡರ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು. ಅಂದರೆ ಯಾವುದೇ ಎರಡು ಕೋನಗಳನ್ನು ಕೂಡಿದಾಗ ಮೊತ್ತ 90 ಡಿಗ್ರಿ ಬಂದರೆ ಅದನ್ನು ಪೂರಕ ಕೋನ ಅಂತ ಕರಿತೀವಿ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂತಾರೆ ಇಂಗ್ಲೀಷ್ನಲ್ಲಿ. ಇನ್ನು ಸಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪರಿಪೂರಕ ಕೋನ ಅಂದರೆ ಯಾವುದೇ ಕೋನಗಳನ್ನು 2 ಅಥವಾ 2ಕ್ಕಿಂತ ಹೆಚ್ಚು ಕೂಡಿದಾಗ 180 ಡಿಗ್ರಿ ಬಂದರೆ ಅದು ಪರಿಪೂರಕ ಕೋನ. ಓಕೆನಾ? ಆದರೆ ಇಲ್ಲಿ ಇದರ ಪೂರಕ ಕೋನ ಕೇಳಿದರೆ, ಪೂರಕ ಕೋನ ಅಂದರೆ 90 ಡಿಗ್ರಿ ಮೈನಸ್ 55 ಡಿಗ್ರಿ, 35 ಡಿಗ್ರಿ ಬಂತು. ಅಂದರೆ ಉತ್ತರ ಡಿನಲ್ಲಿದೆ. ಅದೇ ಅದಕ್ಕೆ ಸರಿಯಾದ ಉತ್ತರ. ಸೊ ನೀವು ಬೇರೆ ಏನೇ ಕೇಳಿದ್ರೂ ಗೊತ್ತಾಗುತ್ತೆ ನಿಮಗೆ. ಪೂರಕನಾದರೂ ಕೇಳಿ, ಪರಿಪೂರಕನಾದರೂ ಕೇಳಿ. ಸೊ ಉತ್ತರ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಮುಂದಿನ ಪ್ರಶ್ನೆಗೆ ಬರ್ತೀನಿ. ಕೊಟ್ಟಿರುವಂಥ ಚಿತ್ರದಲ್ಲಿ 5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದಲ್ಲಿ, ಇದೊಂದು ವೃತ್ತ ಇದೆ, 5 ಸೆಂಟಿಮೀಟರ್ ತ್ರಿಜ್ಯ ಇದೆ ಇಟ್ಕೊಳ್ಳೋಣ. ಸೊ AB ಪ್ಯಾರಲಲ್ ಟು CD. ಈ AB ಮತ್ತು CD ಇವೆರಡು ಪ್ಯಾರಲಲ್ ಆಗಿದ್ದಾವೆ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗೆಯೇ ಮತ್ತು ಜಾಗಳು ಅವೆರಡು ಏನಾಗಿದ್ದಾವೆ, ನೋಡಿ ವೃತ್ತದಲ್ಲಿ ಯಾವುದೇ ಎರಡು ಜಾಗಳವು. ಮತ್ತು OP ಪರ್ಪೆಂಡಿಕ್ಯುಲರ್ ಟು AB. OP ABಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಹಾಗೆ OQ ಪರ್ಪೆಂಡಿಕ್ಯುಲರ್ ಟು CD. ನೋಡಿ, ಇದು ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದೆ, ಇದು ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದೆ.
ಎ ಬಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಎ ಬಿನ ಕೊಟ್ಟಿದ್ದಾರೆ, ಇದು 6 ಸೆಂಟಿಮೀಟರು, ಮತ್ತು ಸಿ ಡಿ ಕೂಡ ಕೊಟ್ಟಿದ್ದಾರೆ 8 ಸೆಂಟಿಮೀಟರ್. ಇದು 8, ಇದು 6. ಓಕೆನಾ? ಹಾಗಾದರೆ ಪಿ ಕ್ಯೂನ ಉದ್ದ ಏನು? ಈ ಪಿ ಕ್ಯೂನ ನಾವು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಬೇಕು? ಈಸಿಯಾಗಿ ಕಂಡುಹಿಡಿಬೋದು. ಇದು ನೋಡಿ, ಈ ಒಂದು ಆಕೃತಿಯನ್ನು ನೆನಪಿಸ್ಕೊಳ್ಳಿ. ಮೊದಲು ಪಿ ಒ ಕಂಡುಹಿಡಿಯೋಣ, ನಂತರ ಒ ಕ್ಯೂ ಕಂಡುಹಿಡಿಯೋಣ. ಇಲ್ಲಿ ಎ ಬಿ ವ್ಯಾಲ್ಯೂ ಗೊತ್ತಿದೆ. ಎ ಬಿ ಎಷ್ಟು? 6 ಸೆಂಟಿಮೀಟ್ರು. ಅಂದರೆ ಪಿ ಇದಕ್ಕೆ ಲಂಬ ಆಗಿರೋದ್ರಿಂದ ಓ ಇಂದ ಏನಾಗುತ್ತೆ, ಕರೆಕ್ಟಾಗಿ ಆಫ್ ಆಗಿ ಮಾಡಿರುತ್ತೆ. 6 ಅಂದರೆ ಇದು 3 ಆಗಿರುತ್ತೆ. ಎಷ್ಟಾಗಿರುತ್ತೆ? ಇದು 3. ಇನ್ನು ಇದು ಗೊತ್ತಿಲ್ಲ ನಮಗೆ, ಇದನ್ನು ಕಂಡುಹಿಡಿಯೋಣ. ಇದು ಅವರೇ ಕೊಟ್ಟಿದ್ದಾರೆ. ಯಾಕೆಂದರೆ ವೃತ್ತ ಕೇಂದ್ರದಿಂದ ಪರಿಧಿಗೆ ಎಳೆದಿರ್ತಕ್ಕಂಥದ್ದು ತ್ರಿಜ್ಯ ಆಗಿರುತ್ತೆ 5 ಸೆಂಟಿಮೀಟರು. ಇದು ಕೂಡ 5 ಸೆಂಟಿಮೀಟ್ರು. ಓಕೆನಾ? ಆಮೇಲೆ ಇದು ಟೋಟಲ್ ಇದು 8 ಅಂದರೆ ಇದು 4 ಆಗಿರುತ್ತೆ. ಸೊ ಇದ್ರ ಮುಖಾಂತರ ಪೈಥಾಗೋರಸ್ ಥಿಯರಮನ್ನು ಯೂಸ್ ಮಾಡಿ ನೀವು ಮಾಡ್ಬೋದು. ವಿಕರ್ಣದ ಮೇಲಿನ ವರ್ಗ ಅಂದರೆ 5 ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್ ಪ್ಲಸ್ ಪಿ ಒ ಸ್ಕ್ವೇರ್. ಪಿ ಒ ಸ್ಕ್ವೇರ್ ಇಸ್ ಈಕ್ವಲ್ ಟು 5 5 25, 3 3 9. ಸೊ ಇದನ್ನು ನೀವು ಕಳೀರಿ. ಸೊ ಉತ್ತರ 16 ಬರುತ್ತೆ. ಪಿ ಒ ಸ್ಕ್ವೇರು ಅಂದರೆ √16 ಅಂದರೆ 4. ಪಿ ಒ ಅಥವಾ ಒ ಪಿ 4 ಸೆಂಟಿಮೀಟರ್ ಬಂತು. ಹಾಗೆ ಇದನ್ನು ಕಂಡುಹಿಡಿಯೋಣ. ಒ ಕ್ಯೂ ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಇಸ್ ಈಕ್ವಲ್ ಟು 5 ಸ್ಕ್ವೇರ್. ನನಗೆ ಒ ಕ್ಯೂ ಬೇಕು, ಇಸ್ ಈಕ್ವಲ್ ಟು 25 ಮೈನಸ್ 16, ದಟ್ ಈಸ್ 9. 9 ಸ್ಕ್ವೇರ್ ಆಗುತ್ತೆ, 3 ಸ್ಕ್ವೇರ್ ಆಗುತ್ತೆ. ಅಂದರೆ ಒ ಕ್ಯೂ ಇಸ್ ಈಕ್ವಲ್ ಟು ಏನಾಯಿತು? 3 ಆಯಿತು. 2 ಬಂತಲ್ಲ. ಸೊ ನಮಗೆ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಒ ಪ್ಲಸ್ ಒ ಕ್ಯೂ ಅಂದರೆ ಒಂದು 4, ಇನ್ನೊಂದು 3, ಟೋಟಲ್ 7 ಸೆಂಟಿಮೀಟರ್. ಈ 7 ಸೆಂಟಿಮೀಟರ್ ಎಲ್ಲಿದೆ? ಆಪ್ಷನ್ ಬಿ ನಲ್ಲಿದೆ. ಅದು ಸರಿಯಾದ ಉತ್ತರ ಆಗುತ್ತೆ. ಸೊ ಗೊತ್ತಾಯ್ತಲ್ಲ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಈಸಿ ಇರುತ್ತೆ. ನಾವು ಲೆಕ್ಕವನ್ನು ನೋಡಿ ಅರ್ಥ ಮಾಡಿಕೊಂಡು ನಿಧಾನಕ್ಕೆ ಹಾಗೆ ತಪ್ಪಿಲ್ಲದೇ ಮಾಡ್ತಕ್ಕಂಥದ್ದು ಮೇಯ್ನ್ ಆಗಿರುತ್ತೆ ಇಲ್ಲಿ. ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಚಿತ್ರ ಈ ಥರ ಇದೆ. ಒಂದು ವೃತ್ತದಲ್ಲಿ ವೃತ್ತ ಕೇಂದ್ರ ಓ ಇದೆ ಮತ್ತು ಒಂದು ಎ ಬಿ ಅಂತಕ್ಕಂಥ ಒಂದು ಜ ಇದೆ. ಇದು ಈ ಎ ಬಿ ಜ ವೃತ್ತ ಕೇಂದ್ರದಲ್ಲಿ ಮತ್ತು ಪರಿಧಿಯಲ್ಲಿ. ನಾನು ಹೇಳುವಂಥ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ವೃತ್ತ ಕೇಂದ್ರದಲ್ಲಿ ಮತ್ತು ಪರಿಧಿಯಲ್ಲಿ ಇಲ್ಲಿ ಎಕ್ಸ್ ಇದೆ. ನಾವು ಇದನ್ನೇ ಕಂಡುಹಿಡಿಯಬೇಕಾಗಿರೋದು. ವೃತ್ತ ಕೇಂದ್ರದಲ್ಲಿ ಉಂಟು ಮಾಡಿದ ಕೋನದ ಅರ್ಧದಷ್ಟಿರುತ್ತೆ ಪರಿಧಿಯಲ್ಲಿ ಉಂಟು ಮಾಡುವ ಕೋನ ಅಂತ ನಿಮಗೆಲ್ಲ ಗೊತ್ತಿದೆ. ಏನಿದೆ ಅದು ಒಂದ್ಸರಿ ನೋಡ್ಬಿಡೋಣ. ಯಾಕೆಂದರೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ, ಕಾರಣ ಗೊತ್ತಿರಬೇಕು ನಮಗೆ. ಪರಿಧಿ ಕೋನವು ವೃತ್ತ ಕೇಂದ್ರ ಕೋನದ ಅರ್ಧದಷ್ಟಿದೆ, ಹೌದಲ್ವಾ? ಸೊ ಇದ್ರ ಪ್ರಕಾರ ಇದು 60 ಇದೆ ಅಂದರೆ ಇದು ಎಷ್ಟಿರುತ್ತೆ? ಅದ್ರಾಗ ಅರ್ಧ ಎಷ್ಟಿರುತ್ತೆ? 30 ಇರುತ್ತೆ, ಹೌದಲ್ವಾ? ಸೊ ಎ ಒ ಬಿ ಈಸ್ ಈಕ್ವಲ್ ಟು ಏನು ಹೇಳ್ತೀವಿ? 60. ಬಟ್ ಅಲ್ಲಿ ನಮಗೆ ಎ ಡಿ ಬಿ ಬೇಕು. ದಟ್ ಈಸ್ ಎ ಒ ಬಿನಲ್ಲಿ ಆಫ್ ಅರ್ಧ, ದಟ್ ಈಸ್ 60/2 ಅಂದರೆ 30 ಆಗುತ್ತೆ. ಆಪ್ಷನ್ ಸಿನಲ್ಲಿ ಆ ಉತ್ತರವನ್ನು ನಾವು ನೋಡ್ಬೋದು. ಈಸಿ ಅಲ್ವಾ? ನೀವು ಯಾವುದೇ ಕೊಟ್ಟು ಇನ್ನೊಂದು ಕಂಡುಹಿಡಿಯಿರಿ ಅಂದರೆ ಈಸಿಯಾಗಿ ಕಂಡುಹಿಡಿಬೋದು. ಅಥವಾ ಇವೆರಡು ಕೊಟ್ಟು ಇದು ನೀವು ಕಂಡುಹಿಡಿದು ಅದಕ್ಕೆ ಅರ್ಧ ಮಾಡ್ಬೋದು. ಆ ಥರನೂ ಕೂಡ ನಿಮಗೆ ಪರೀಕ್ಷೆ ಬರ್ಬೋದು. ಇದನ್ನು ಕೊಟ್ಟು ಇದನ್ನು ಕೇಳಿದರೆ ಈ 30 ಇದ್ದರೆ ಇದು 60 ಇರುತ್ತೆ. ಆ ರೀತಿಯಾಗಿ ನೀವು ಪರೀಕ್ಷೆಯಲ್ಲಿ ಅಟೆಂಡ್ ಮಾಡ್ಬೋದು. ಸೊ ಮತ್ತೊಂದು ಪ್ರಶ್ನೆ, ಸಮದ್ವಿಬಾಹು ತ್ರಿಭುಜದಲ್ಲಿ 2 ಲಘು ಕೋನಗಳು ಅಂತ ಕೇಳಿದರೆ. ಈ ಸಮದ್ವಿಬಾಹು ತ್ರಿಭುಜದಲ್ಲಿ ಲಘು ಕೋನಗಳು ಬೇಕು ಅಂತ ಹೇಳಿದಾಗ ಫಾರ್ ಎಕ್ಸಾಂಪಲ್ 90ಕ್ಕಿಂತ ಕಡಿಮೆ ಇದ್ದರೆ ಮಾತ್ರ, ಅಂದರೆ ಒಂದಾದು 90 ಇರಲೇಬೇಕು. 90 ಪ್ಲಸ್ ಇನ್ನೆರಡು ಗೊತ್ತಿಲ್ಲ, ಸೇಮ್ ಇದ್ದಾವೆ. ಟೋಟಲ್ ನಮಗೆ 180. ಈಸಿಯಾಗಿ ನೀವು ರೆಕಗ್ನೈಸ್ ಮಾಡ್ಬೋದು. ಸೊ 2x ಇಸ್ ಈಕ್ವಲ್ ಟು 180 ಮೈನಸ್ 90. ಸೊ ಈಗ 90ನೇ ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು /2 ಅಂದರೆ 45. ಎಕ್ಸ್ ಅಂದರೆ ವ್ಯಾಲ್ಯೂ 45 ಬರುತ್ತೆ. ಒಂದೊಂದು 45 ಇರುತ್ತೆ. ಅವೆರಡು ಲಘು ಕೋನಗಳಾಗಿರ್ತವೆ. ಅಂದರೆ ಆಪ್ಷನ್ ಎನಲ್ಲಿ ನಾವು ಆ ಉತ್ತರವನ್ನು ನೋಡ್ಬೋದು. ಈಸಿ ಅಲ್ವಾ? ಸೊ ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಲೆಕ್ಕಗಳನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಹಾಗೆ ಇನ್ನೊಂದು ಲೆಕ್ಕವನ್ನು ನೋಡೋಣ. ಈ ಲೆಕ್ಕ ತುಂಬ ಈಸಿ. ಇದು CTET ಕೇಳಿರ್ತಕ್ಕಂಥದ್ದೇನೆ ಪ್ರಶ್ನೆ. CTET 2013ರಲ್ಲಿ ಕನ್ನಡಕ್ಕೆ ನಾನು ಟ್ರಾನ್ಸ್ಲೇಷನ್ ಮಾಡಿದ್ದೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೆ ಹೇಳಿ. ವರ್ಗ ಮತ್ತು ವೃತ್ತಗಳು ಒಂದೇ ಸುತ್ತಳತೆಯನ್ನು ಹೊಂದಿವೆ. ಒಂದು ವರ್ಗ ಅಂದರೆ ಸ್ಕ್ವೇರು, ಇನ್ನೊಂದು ವೃತ್ತ.
ಸುತ್ತಳತೆ ಒಂದೇ ಇದೆ. ಹಾಗಾದರೆ ವರ್ಗದ ವಿಸ್ತೀರ್ಣ ಮತ್ತು ವೃತ್ತದ ವಿಸ್ತೀರ್ಣಗಳ ಅನುಪಾತ ಏನು ಅಂತೇಳಿ ಕೇಳಿದ್ದಾರೆ. ವರ್ಗದ ವಿಸ್ತೀರ್ಣ ಮತ್ತು ವೃತ್ತಗಳ ವಿಸ್ತೀರ್ಣಗಳ ಅನುಪಾತ ಏನು ಅಂತ. ಸೊ ನೋಡೋಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಮೊದಲು ವರ್ಗ ತಗೊಳ್ಳೋಣ. ವರ್ಗದ ಉದ್ದ ಎಷ್ಟು, ಅದನ್ನು ನಾವೇನಂತ ತಗೊಳ್ಳೋಣ, ಎ ಅನ್ಕೊಳ್ಳೋಣ. ವೃತ್ತದ ತ್ರಿಜ್ಯ ಬೇಕಲ್ವಾ, ವೃತ್ತ ಅಂದಮೇಲೆ ತ್ರಿಜ್ಯ ಬೇಕು. ಏನು ಅಂದ್ಕೊಳ್ಳೋಣ, ಆರ್ ಅಂತ ತಿಳ್ಕೊಳ್ಳೋಣ. ಹಾಗಾದರೆ ಸೊ ಇವೆರಡು ಏನಾಗಿದ್ದಾವೆ, ಪರಿಧಿ. ವೃತ್ತದ ಒಂದು ವರ್ಗದ ಪರಿಧಿ ಅಂದರೆ 4 ಗುಣಿಸು ಎ ಈಸ್ ಈಕ್ವಲ್ ಟು ಏನಾಗಿರುತ್ತೆ, 2πr ಆಗಿರುತ್ತೆ. ಸೊ ಇದು ವೃತ್ತದ ಒಂದು ಸುತ್ತಳತೆ, ಇದು ವರ್ಗದ ಸುತ್ತಳತೆ. ಇಲ್ಲಿ ನನಗೆ ಎ ವ್ಯಾಲ್ಯೂ ಬೇಕು. ಎ ಇಸ್ ಈಕ್ವಲ್ ಟು ಏನಾಗುತ್ತೆ, 2πr/4 ಆಗುತ್ತೆ. 2 1s 2 2s ಅಂದರೆ πr/2 ಎ ವ್ಯಾಲ್ಯೂ ಸಿಕ್ತು. ಈ ಎ ವ್ಯಾಲ್ಯೂವನ್ನು ಹಾಕಿ ನಾನು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿತೀನಿ, ವರ್ಗದ ವಿಸ್ತೀರ್ಣವನ್ನು. ಈಗ ವರ್ಗದ ವಿಸ್ತೀರ್ಣ ಡಿವೈಡೆಡ್ ಬೈ ವೃತ್ತದ ವಿಸ್ತೀರ್ಣ. ಓಕೆ, ಕನ್ಫ್ಯೂಸ್ ಆಗೋದು ಬೇಡ ಅಂತ. ವರ್ಗದ ವಿಸ್ತೀರ್ಣ ಏನು ಹೇಳುತ್ತೆ, ಎ ಸ್ಕ್ವಯರ್ ಅಂತ ಹೇಳ್ತೀವಿ ನಾವು. ಎ ಸ್ಕ್ವಯರ್ ಅಂದರೆ ನೇರವಾಗಿ ಇದನ್ನು ಬರೆದು ಬಿಡ್ತೀನಿ ನಾನು, ಇಲ್ಲ ಒಂದು ಸರಿ ಬರ್ಕೊಳ್ತೀನಿ. ಎ ಸ್ಕ್ವಯರ್ ಬೈ ವೃತ್ತದ ವಿಸ್ತೀರ್ಣ ಏನಾಗುತ್ತೆ, πr². ಎ ಸ್ಕ್ವಯರ್ ಅಂದರೆ πr/2 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ πr². ನೋಡಿ ಇಲ್ಲಿ ಎರಡಿದ್ದಾವೆ, ಒಂದು ಕ್ಯಾನ್ಸಲ್ ಆಗುತ್ತೆ. ಅಂದರೆ ಯಾವ ರೀತಿ ಅಂತ ಒಂದು ಸರಿ ನೀಟಾಗಿ ಬರ್ಕೊಂಬಿಡೋಣ. πr ಇಂಟು πr, ಹೌದಲ್ವಾ. ಸೊ ಇಲ್ಲಿ ಈ 2 ಹಾಗೇ ಇರುತ್ತೆ, ಡಿವೈಡೆಡ್ ಬೈ ಆಗುತ್ತದು, ಮತ್ತು πr² ಇದೆ. ಈಗ ನೋಡ್ಬೋದು ನೀವು ಏನೆಲ್ಲ ಕ್ಯಾನ್ಸಲ್ ಆಗುತ್ತೆ ಅಂತ. ತುಂಬ ಸಿಂಪಲ್ಲಾಗಿ ಕ್ಯಾನ್ಸಲ್ ಮಾಡಿ. 2 2s 4 ಆಗುತ್ತದು. ನಾನು 2 ಅಷ್ಟೇ ಬರ್ತಿದ್ದೀನಿ, ಯಾಕೆಂದರೆ ಸ್ಕ್ವೇರ್ ಅದಕ್ಕೂ ಇದೆ. ಇನ್ನು ನೀವು ಒಂದು ಪೈ ಒಂದು ಕ್ಯಾನ್ಸಲ್ಲು, ಈ ಆರ್ ಕ್ಯಾನ್ಸಲ್ ಆಗಿ ಈ ಆರ್ ಕ್ಯಾನ್ಸಲ್ ಆಗುತ್ತೆ. ಇನ್ನು π/4 ಅಷ್ಟೇ ಉಳಿಯುತ್ತೆ, ಅಂದರೆ π ಅನುಪಾತ 4 ಆಗಿ ಉಳಿಯುತ್ತೆ. ಗೊತ್ತಾಯ್ತಲ್ಲ ಕ್ಯಾಲ್ಕುಲೇಷನ್ನು. ತುಂಬ ಸಿಂಪಲ್ಲಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಇದನ್ನು ಪ್ರಯತ್ನ ಮಾಡಿ, ನಿಮ್ಮದೇ ಓನ್ ಮೆಥಡ್ ಯೂಸ್ ಮಾಡಿ. ಯಾಕೆಂದರೆ ಕ್ಯಾಲ್ಕುಲೇಷನ್ಗೆ ಇಂಥದ್ದೇ ಮೆಥಡ್ ಅಂತೇಳಿ ಫಿಕ್ಸ್ ಇಲ್ಲ. ಸೊ ನಿಮಗೆ ಯಾವುದು ಈಸಿನೋ ಅದನ್ನು ನೀವು ಬಳಕೆ ಮಾಡಿ. ಸೊ ಆಪ್ಷನ್ 4ಅಲ್ಲಿ ಆ ಆನ್ಸರ್ ಇದೆ, ಸರಿಯಾದ ಉತ್ತರ 4ನೇದು. ಓಕೆನಾ. ಮತ್ತೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ವರ್ಗ ABCD ಯಲ್ಲಿ AB ಇಸ್ ಈಕ್ವಲ್ ಟು x+16 ಮತ್ತು BC ಇಸ್ ಈಕ್ವಲ್ ಟು 3x ಸೆಂಟಿಮೀಟರ್ ಆದರೆ ಅದರ ಸುತ್ತಳತೆ ಸೆಂಟಿಮೀಟರ್ಗಳಲ್ಲಿ ಅಂತ. ಇದು ಕೂಡ CTET 2013 ಪ್ರಶ್ನೆ ಪತ್ರಿಕೆಯನ್ನೇ ನಾನು ತೊಗೊಂಡಿದ್ದೀನಿ. ಸೊ ಇದನ್ನು ಹೇಗೆ ಬಿಡಿಸೋದು ಅಂತ ನೋಡೋಣ. ಮೊದಲು ವರ್ಗ ಅಂದರೆ ಏನು ನಿಮಗೆ ಗೊತ್ತಿರಬೇಕು. 4 ಬಾಹುಗಳು ಸಮ ಇರತಕ್ಕಂಥದ್ದು, ABCD. AB ಎಷ್ಟು ಕೊಟ್ಟಿದ್ದಾರೆ ಅವರು, x+16. BC ಎಷ್ಟು ಕೊಟ್ಟಿದ್ದಾರೆ, 3x. ಅಂದರೆ ವರ್ಗದಲ್ಲಿ ಎಲ್ಲ ಬಾಹುಗಳು ಸಮ ಇದಾವಲ್ಲ, ಮೊದಲು x ವ್ಯಾಲ್ಯೂ ಕಂಡುಹಿಡ್ಕೊಂಡ್ಬಿಡೋಣ, ಆ ನಂತರ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಇಲ್ಲಿ ಏನಾಗಿರುತ್ತೆ ಅಂದರೆ AB ಇಸ್ ಈಕ್ವಲ್ ಟು BC ಇಸ್ ಈಕ್ವಲ್ ಟು CD ಇಸ್ ಈಕ್ವಲ್ ಟು DA, ಎಲ್ಲ ಬಾಹುಗಳು ಸಮ. ಹಾಗಾಗಿ x+16 ಇಸ್ ಈಕ್ವಲ್ ಟು 3x. ನಾನು x ನಿತ್ಲು ತೊಗೊತೀನಿ ಅಥವಾ ಈ ಎಕ್ಸ್ನ ಆಚೆ ಕಡೆ ಕಳಿಸ್ತೀನಿ. x ಇಸ್ ಈಕ್ವಲ್ ಟು 3x ಮೈನಸ್ x, ಅಲ್ಲಿಗೆ 2x ಆಗುತ್ತೆ 16. x ಇಸ್ ಈಕ್ವಲ್ ಟು 16/2 ಆಗುತ್ತೆ, ಅಂದರೆ 8 ಉತ್ತರ ಬರುತ್ತೆ. ಸೊ ಇದನ್ನು ನಾನು ಇಲ್ಲಿ ಹಾಕ್ತೀನಿ. 3x ಜಾಗಕ್ಕಾದರೂ ಹಾಕ್ರಿ, ಇದಕ್ಕಾದರೂ ಹಾಕ್ರಿ. BC ಅಂದರೆ 3x ಅಂದರೆ 3 × 8 24 ಉತ್ತರ ಬಂತು, ಹೌದಲ್ವಾ. ಈ 24 ಒಂದು ಬಾಹು. ಇದು 4 ಬಾಹುಗಳು ಅಂತ ಹೇಳಿದರೆ ವರ್ಗದ ಸುತ್ತಳತೆ ಏನು ಹೇಳುತ್ತೆ, 4 ಗುಣಿಸು ಬಾಹು ಅಂದರೆ 24 ಗುಣಿಸು 4, 4 4 16 1 4 8 1 9 96 ಸೆಂಟಿಮೀಟರ್. ಅಂದರೆ ಅದು ನಿಮ್ಮ ಆಯ್ಕೆ 4ರಲ್ಲಿದೆ. ಇದು ಇದಕ್ಕೆ ಸರಿಯಾದ ಉತ್ತರ. ಹೇಗೆ ಅಂತ ಗೊತ್ತಾಯ್ತಲ್ಲ, ಇಷ್ಟು ಸಿಂಪಲ್ಲಾಗಿ ಲೆಕ್ಕವನ್ನು ಮಾಡ್ಬೋದು. ಹೌದು. ಸೊ ನೆಕ್ಸ್ಟ್ ಕ್ವಶನ್ನು. ಸಿಲಿಂಡರ್ನ ಪಾದದ ಸುತ್ತಳತೆಯು 44 ಸೆಂಟಿಮೀಟರ್ ಮತ್ತು ಅದರ ಎತ್ತರ 15 ಸೆಂಟಿಮೀಟರ್ ಆದರೆ ಅದರ ಘನಫಲ ಕೇಳಿದ್ದಾರೆ. ಇದು ಕೂಡ CTET 2013 ಒಂದು ಪ್ರಶ್ನೆ ಪತ್ರಿಕೆನೇ. ಸೊ ನೀವು ಇದರ ಘನಫಲ ಅಂದ ತಕ್ಷಣ ನಿಮಗೆ ಒಂದು ಸೂತ್ರ ನೆನಪಿಗೆ ಬರುತ್ತೆ. ಸಿಲಿಂಡರ್ನ ಘನಫಲ ಏನು ಸೂತ್ರ ಬರ್ಕೊಳ್ಳೋಣ. ಮೊದಲು ಸಿಲಿಂಡರ್ನ ಘನಫಲ ಏನು ಸೂತ್ರ, ಅದು ಹೇಳಿ. ಗೊತ್ತಿಲ್ಲ ಅಂತೀರಾ, ಮರ್ತೋಗಿದೆ ಅಂತೀರಾ, ಮರಿಬಾರ್ದು. π
ಪೈ ಆರ್ ಸ್ಕ್ವೇರ್ ಹೆಚ್. ಪೈ ಆರ್ ಸ್ಕ್ವೇರ್ ಹೆಚ್ ಏನಾಗ್ತಿದೆ, ಇದು ಸಿಲಿಂಡರ್ನ ಘನಫಲ. ಇಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ ಅವರು, ಪಾದದ ಸುತ್ತಳತೆ ಕೊಟ್ಟಿದ್ದಾರೆ ಮತ್ತು ಅದರ ಎತ್ತರ ಕೊಟ್ಟಿದ್ದಾರೆ, ಹೆಚ್ ಕೊಟ್ಟಿದ್ದಾರೆ. ಪೈ ನಮಗೆ ಗೊತ್ತು, ಆರ್ ಗೊತ್ತಿಲ್ಲ. ಸೊ ಆರ್ ಬೇಕಲ್ಲ, ಆರ್ ಇಲ್ಲ ಅಂದರೆ ನೀವು ಹೇಗೆ ಕಂಡುಹಿಡಿತೀರಾ ಅಂದರೆ ಪಾದದ ಸುತ್ತಳತೆಯನ್ನು ಕೊಟ್ಟಿರ್ತಾರೆ, ಅದ್ರ ಮುಖಾಂತರ ನೀವು ಆರ್ ವ್ಯಾಲ್ಯೂವನ್ನು ಕಂಡುಹಿಡಿಬೇಕು. ಪಾದ ಯಾವ ಥರ ಇರುತ್ತೆ, ವೃತ್ತಾಕಾರವಾಗಿರುತ್ತೆ. ಸೊ ಪಾದದ ಸುತ್ತಳತೆ ಇಸ್ ಈಕ್ವಲ್ ಟು 44 ಸೆಂಟಿಮೀಟರ್. ಪಾದ ಅಂದರೆ ವೃತ್ತ ಅಂದರೆ ಏನಾಗುತ್ತೆ, ಅರ್ಥ ಏನು ಬರುತ್ತೆ, 2πr ಇಸ್ ಈಕ್ವಲ್ ಟು 44. ನನಗೆ ಆರ್ ಅಷ್ಟೇ ಬೇಕು, 44/2π ಆಗುತ್ತೆ. ಆಗ್ಬೋದಾ? ಸೊ 44/2π ಇರಲಿ, ನೀವು ಹಾಗೆ ಕ್ಯಾಲ್ಕುಲೇಷನ್ ಮಾಡೋಣ, ಯಾಕೆಂದರೆ ಎಲ್ಲ ಕನ್ಫ್ಯೂಸ್ ಮಾಡ್ಕೊಳೋದು ಬೇಡ. ಆರ್ ವ್ಯಾಲ್ಯೂ ಸಿಕ್ತು. ಈಗ ಘನಫಲಕ್ಕೆ ನಾನು ಹಾಕ್ತೀನಿ. ಘನಫಲ ಯಾವುದ್ರದ್ದು, ಸಿಲಿಂಡರ್ದು, ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಹೆಚ್. ಸೊ ಪೈ ಅಂದರೆ ಏನು, ಪೈನೇ ಇರಲಿ. ಆರ್ ಸ್ಕ್ವೇರ್ ಅಂದ್ರೇನು, 44/2π ಹೋಲ್ ಸ್ಕ್ವೇರ್ ಇಂಟು ಹೆಚ್ ಆಗುತ್ತೆ. ಈಗ ಇದನ್ನು ನಾನೇನು ಮಾಡ್ತೀನಿ, ಸ್ವಲ್ಪ ಸಿಂಪ್ಲಿಫೈ ಮಾಡಲಿಕ್ಕೆ ಪೈ ಹಾಗೆ ಬರ್ಕೊತೀನಿ. 44 ಗುಣಿಸು 44 /2π ಗುಣಿಸು 2π ಅಂತ ಬರ್ಕೊಳ್ತೀನಿ, ಇಂಟು ಹೆಚ್ ಇರಲಿ. ಈಗ ನಾನೇನು ಮಾಡ್ತೀನಿ ಅಂದರೆ, ಈಗ ನೋಡಿ, ಇಲ್ಲೂ ಒಂದು ಪೈನ ಈ ಪೈಗೆ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. 2 1 2 2 4 2 2 4 ಮತ್ತು 2 1 2 1 2 11. ಸೊ ಈ ರೀತಿ ಆಗುತ್ತೆ. ಇಲ್ಲ 11 × 44 ಹೆಚ್ ಮಾತ್ರ ಉಳಿದಿದೆ. ಸೊ ಹೆಚ್ ಅವ್ರು ಕೊಟ್ಟಿದ್ದಾರೆ, 11 ಗುಣಿಸು 44 ಗುಣಿಸು ಹೆಚ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ರು ಅವರು, ಎತ್ತರ ಮೊದಲೇ ಮಾಡ್ಕೋಬೋದಾಗಿತ್ತು, 15 ಕೊಟ್ಟಿದ್ದಾರೆ. ಸೊ 15 ಬರೀತಾ ಇದ್ದೀನಿ. ಸೊ ಇವನ್ನ ಮೂರನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡಿ, ನಿಮಗೆ ಉತ್ತರ ನೇರವಾಗಿ ಬರುತ್ತೆ. ಸೊ ಇಲ್ಲಿ ನಾನು ಒಂದೇ ಒಂದು ಮಿಸ್ಟೇಕ್ ಮಾಡಿದ್ದೀನಿ, ಇಲ್ಲಿ ಪೈ ವ್ಯಾಲ್ಯೂನ ಬಿಟ್ಟಿದ್ದೀನಿ. ಸೊ ಆ ಪೈ ವ್ಯಾಲ್ಯೂ ಇಲ್ಲಿದೆ, ಸೊ ಕನ್ಫ್ಯೂಸ್ ಆಗಬೇಡಿ. ಅದ್ರ ಬದಲು ನಾನು ನಿಮಗೆ ವ್ಯಾಲ್ಯೂವನ್ನು ಕಂಡುಹಿಡಿದ್ಬಿಟ್ಟೆ ತೋರಿಸ್ಬಿಡ್ತೀನಿ ಇಲ್ಲಿ. ಸೊ ಈ ಆರ್ ವ್ಯಾಲ್ಯೂವನ್ನು ಕಂಡುಹಿಡ್ಬಿಡೋಣ. ಆರ್ ಇಸ್ ಈಕ್ವಲ್ ಟು 44/2 ಇಂಟು ಪೈ ಅಂದರೆ 22/7, ದಟ್ ಗೋಸ್ ಟು ನ್ಯೂಮರೇಟರ್. ಓಕೆ, ಈಗ ಕ್ಯಾನ್ಸಲ್ ಮಾಡೋಣ. 22 1 22 2. ಸೊ 2 ಕ್ಯಾನ್ಸಲ್ ಆದರೆ ಆರ್ ಇಸ್ ಈಕ್ವಲ್ ಟು 7 ಬರುತ್ತೆ. ಸೊ ಈಗ 7 ಇದೆ, ಈಸಿ ಇದೆ. ಇದನ್ನೇ ನಾನು ಅದಕ್ಕೆ ಸೂತ್ರಕ್ಕೆ ಅಪ್ಲೈ ಮಾಡ್ತೇನೆ, ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು. ಘನಫಲ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಹೆಚ್ಚು. ಪೈ ಅಂದರೆ ಏನು, 22/7. ಆರ್ ಅಂದರೆ 7 ಗುಣಿಸು 7, ಆರ್ ಸ್ಕ್ವೇರ್ ಇರೋದ್ರಿಂದ. ಹೆಚ್ ಅಂದರೆ 15 ಅವರೇ ಕೊಟ್ಟಿದ್ದಾರೆ. ಈ 7 ಕ್ಯಾನ್ಸಲ್ ಆಯಿತು. ಇನ್ನು 22 7 15. ಸೊ ಇವನ್ನ ನೀವು ಗುಣಿಸಿದ್ರೆ ನಿಮಗೆ ನೇರವಾಗಿ ಉತ್ತರ ಸಿಕ್ಕುತ್ತೆ. ಎಷ್ಟು, 2310 ಸೆಂಟಿಮೀಟರ್ ಕ್ಯೂಬ್. ಸೊ ಸ್ವಲ್ಪ ಜಾಗ ನಾನು ಕಡಿಮೆ ಮಾಡ್ಕೊಂಡಿದ್ದರಿಂದ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಸೊ ಈ ಮೆಥಡು ಇದರಲ್ಲಿ ಕೂಡ ನಿಮಗೆ ಉತ್ತರ ಬರುತ್ತೆ, ಬಟ್ ಇದು ಈಸಿ ಅನಿಸ್ತು ನನಗೆ ಅನ್ನಿಸ್ತು. ಸೊ ಈ ಮೆಥಡನ್ನು ಫಾಲೋ ಅಪ್ ಮಾಡಿ. ಸೊ ನಿಮಗೆ ಆಯ್ಕೆ 4 ಸರಿಯಾದ ಉತ್ತರ ಬರುತ್ತೆ. ಸೊ ಗೊತ್ತಾಯ್ತಲ್ಲ. ಸೊ ಕನ್ಫ್ಯೂಷನ್ ಇಲ್ಲ ಅಂತ ಭಾವಿಸ್ತಾ ಮುಂದಿನ ಲೆಕ್ಕಕ್ಕೆ ಹೋಗ್ತೀನಿ. ಇಲ್ಲೊಂದು ಪ್ರಶ್ನೆ ಇದೆ, ಇದು ಕೂಡ ಹರಿಯಾಣ TET ಪರೀಕ್ಷೆದು. ವೃತ್ತದ ಮತ್ತು ವರ್ಗದ ಸುತ್ತಳತೆಗಳು ಸಮ ಇದ್ದಾವೆ. 2 ಸುತ್ತಳತೆಗಳು ಸಮ ಇದ್ದಾವೆ. ಹಾಗಾದರೆ ವೃತ್ತದ ವಿಸ್ತೀರ್ಣ ಜಾಸ್ತಿ, ವರ್ಗದ ವಿಸ್ತೀರ್ಣ ಜಾಸ್ತಿ, ಎರಡೂ ಒಂದೇ ವಿಸ್ತೀರ್ಣವನ್ನು ಹೊಂದಿರುತ್ತವೆ, ಯಾವುದು ಅಲ್ಲ ಅಂತ ಇದೆ. ಸೊ ಈಗ ಇದಕ್ಕೆ ನೀವು ಯಾವ ಉತ್ತರ ಅಂತ ಭಾವಿಸ್ತೀರಾ ಅಂದರೆ, ಸುತ್ತಳತೆ ಒಂದೇ ಆಗಿದ್ರೂ ವಿಸ್ತೀರ್ಣ ಯಾವ್ದು ಜಾಸ್ತಿ ಇರುತ್ತೆ ಅಂತ ಹೇಳಿದರೆ ಅದು ವೃತ್ತದ ವಿಸ್ತೀರ್ಣ ಜಾಸ್ತಿ ಇರುತ್ತೆ. ಸೊ ನೀವು ಅದಕ್ಕೆ ಒಂದು ಪ್ರೂವ್ ಮಾಡಿ ನೋಡ್ಬೋದು. ಯಾವುದೇ 2 ಸುತ್ತಳತೆ ಸೇಮ್ ಇರ್ತಕ್ಕಂಥದ್ದನ್ನು ತಗೊಂಡು ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡಬಹುದು, ವೃತ್ತದ ವಿಸ್ತೀರ್ಣ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಇದೆ. ಘನದ ಘನಫಲ 125 ಸೆಂಟಿಮೀಟರ್ ಕ್ಯೂಬ್ ಆದರೆ ಅದರ ಒಂದು ಮುಖದ ವಿಸ್ತೀರ್ಣ ಕೇಳಿದರೆ. ಘನದ ಘನಫಲ ಅಂದರೆ ಎ ಕ್ಯೂಬು ಇಸ್ ಈಕ್ವಲ್ ಟು 125 ಸೆಂಟಿಮೀಟರ್ ಕ್ಯೂಬ್ ಆಯಿತು. ನನಗೆ ಎ ಮಾತ್ರ ಬೇಕು ಅಂದರೆ ಕ್ಯೂಬ್ ರೂಟ್ ಆಫ್ 125, 5 25 25 125. ಸೊ 5 ಬರುತ್ತೆ. ಒಂದು ಮುಖ 5 ಬರುತ್ತೆ. ಅವರು ಮುಖದ ವಿಸ್ತೀರ್ಣ ಕೇಳಿದ್ದಾರೆ. ಅಂದರೆ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 5 ಮಲ್ಟಿಪ್ಲೈಡ್ ಬೈ 5, ದಟ್ ಈಸ್ ಈಕ್ವಲ್ ಟು 25 ಸೆಂಟಿಮೀಟರ್ ಸ್ಕ್ವೇರ್. ಅಂದರೆ ಏನಾಯಿತು, ಆಯ್ಕೆ 1 ಸರಿಯಾದ ಉತ್ತರ ಆಯಿತು. ಘನದ ಘನಫಲ ಕೊಟ್ಟಿದ್ದರು, ಅದರ ಮುಖಾಂತರ ಒಂದು ಮುಖದ ವಿಸ್ತೀರ್ಣವನ್ನು ನಾನು ಕಂಡುಹಿಡಿದಿದ್ದೀನಿ. ಓಕೆ, ಮತ್ತೊಂದು ಲೆಕ್ಕವನ್ನು ನೋಡೋಣ. ಆಯತಘನದ ಶೃಂಗಗಳು 8,
ಮತ್ತು ಅಂಚುಗಳ ಸಂಖ್ಯೆ 12 ಆದರೆ ಮುಖಗಳ ಸಂಖ್ಯೆ ಕೇಳಿದ್ದಾರೆ. ಸೊ ಇದನ್ನು ನೀವು ಮುಖಗಳ ಸಂಖ್ಯೆನ ಕಂಡುಹಿಡಿಬೇಕಾದ್ರೆ ಶೃಂಗಗಳು ಕೊಟ್ಟಿದ್ದಾರೆ, ಅಂಚುಗಳು ಕೊಟ್ಟಿದ್ದಾರೆ. ಅಂದರೆ ಒಂದು ಸೂತ್ರ ಇದೆ, ಅದು ಯಾವುದಂತಂದರೆ ಆಯ್ಲರನ ಸೂತ್ರ. ಸೊ ನಾನು ಸಾಕಷ್ಟು ಬಾರಿ ಈ ಥರದ ಪ್ರಾಬ್ಲಮ್ಗಳಲ್ಲಿ ನಾವು ಪರೀಕ್ಷೆ ಅಟೆಂಡ್ ಮಾಡಿದಾಗ ಏನಾಗಿತ್ತು ಅಂದರೆ ತುಂಬಾ ಮರೆತೋಗಿತ್ತು. ಅಲ್ಲಿ ಹೋದಾಗ V+2ನ E+2ನ ಅಂತ ತುಂಬಾ ಪ್ರಾಬ್ಲಮ್ ಬರುತ್ತೆ. ನೀವು ಇದಕ್ಕೊಂದು ಸೂತ್ರ ಹೇಳ್ತೀನಿ, 5 ಅಂತ ನೆನ್ಪಿಟ್ಕೊಳ್ಳಿ. FIVE ಅಂತ. ಈ ಐನ ಮಧ್ಯದಲ್ಲಿ ಇರಲಿ, ಬಟ್ ಇದನ್ನು ನೆಗ್ಲೆಕ್ಟ್ ಮಾಡಿಟ್ಟಿರಿ. ಐ ಅಂದರೆ ನಾನು ಅಲ್ಲಿರಲ್ಲ ಪರೀಕ್ಷೆಯಲ್ಲಿ, ನನ್ನ ಮನಸ್ಸು ಅಂತ ತಿಳ್ಕೊಳ್ಬೇಕು. ಏನೋ ಒಂದು ಅಂದ್ಕೊಳ್ಳಿ. FV ಮೊದಲು ಬರುತ್ತೆ, ನಂತರ ಇ ಬರುತ್ತೆ. ಸೊ ಫೇಸ್, ವರ್ಟಿಸಿಸ್, ದಿಸ್ ಈಸ್ ವಾಟ್ ಎಡ್ಜ್ ಅಂದರೆ ಅಂಚುಗಳು ಅಂತ. ಸೊ ಈಗ ಅದಕ್ಕೆ ಅಪ್ಲೈ ಮಾಡಿ. 6 + 8 ಇ ಅಂದರೆ ಎಷ್ಟು ಎಡ್ಜಸ್ ಆಗುತ್ತೆ. ಸೊ ಸಾರಿ, ಈ 6 ನಾನು ಬರಿಬಾರ್ದಿತ್ತು, ಯಾಕೆಂದರೆ ನಾನು ಉತ್ತರ ಬರಿತಾ ಇದ್ದೀನಿ. ಎಫ್ ಹಾಗೆ ಬರೀರಿ. 8 ಇದು 12 + 2, 12 + 2 14 ಆಗುತ್ತೆ. 8 ಹಾಗೆ ಇರುತ್ತೆ. ಸೊ F = 14 - 8 = 6 ಅಂದರೆ ಉತ್ತರ ಎ ಆಗುತ್ತೆ. ಗೊತ್ತಾಯ್ತಲ್ಲ ಆರ್ ಹೇಗೆ ಬಂತು ಅಂತ ಹೇಳ್ಬಿಟ್ಟು. ಅಂದರೆ ಮುಖಗಳ ಸಂಖ್ಯೆಯನ್ನು ಕೇಳಿದರು, ಎಫ್ನ ನಾವು ಕಂಡುಹಿಡಿಬೇಕಾಗಿತ್ತು. ಇಲ್ಲಿ ಯಾವುದಾದ್ರೂ 2 ಕೊಟ್ಟು ಇನ್ನೊಂದನ್ನು ಕಂಡುಹಿಡಿಯಲಿಕ್ಕೆ ನಿಮಗೆ ಪರೀಕ್ಷೆಯಲ್ಲಿ ಕೊಡ್ತಾರೆ. ನೆನ್ಪಿಟ್ಕೊಳ್ಳೋಕ್ಕೆ ಸೂತ್ರ 5, ನಮಗೆ 5 ಬೆರಳುಗಳಿದಾವಲ್ಲ, ಆ ರೀತಿ FIVE ಅಂತ ನೆನ್ಪಿಟ್ಕೊಳ್ಬೋದು. ಸೊ ನಿಮಗೆ ಯಾವ ಮೆಥಡ್ ಈಸಿನೋ ಆ ಥರದೇ ನೀವು ನೆನ್ಪಿಟ್ಕೊಳ್ಬೋದು, ಅದರಲ್ಲಿ ಇದೇ ಮೆಥಡ್ ಅಂತಿಲ್ಲ. ಮುಂದಿನ ಪ್ರಶ್ನೆ, ಒಂದು ಹೊಲದ ಉದ್ದ 80 ಮೀಟರ್ ಕೊಟ್ಟಿದ್ದಾರೆ ಮತ್ತು ಅದರ ಅಗಲ 60 ಮೀಟರ್ ಇದೆ. ಹಾಗಾದರೆ ಅಗಲ ಮತ್ತು ಉದ್ದಗಳ ಅನುಪಾತ. ಆಪ್ಷನ್ಸ್ ಕೊಟ್ಟಿದ್ದಾರೆ, ಆಪ್ಷನ್ಸ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಮೊದಲು ಏನು ಕೇಳಿದ್ದಾರೆ, ಅಗಲ ಮತ್ತು ಉದ್ದಗಳ ಅನುಪಾತ. ಅಗಲ ಉದ್ದ ಹಿಂಗೆ ಬರ್ಕೊಳ್ಳಿ. ಅಗಲ ಎಷ್ಟಿದೆ 60, ಉದ್ದ ಎಷ್ಟಿದೆ 80. 0 0 ಕ್ಯಾನ್ಸಲ್ ಆಯಿತಾ. 6 2 3 2 4 ಅಂದರೆ 3:4 ಆಯಿತು. 3:4 ಆಪ್ಷನ್ ಬಿನಲ್ಲಿದೆ. ಸೊ ಆಪ್ಷನ್ ಬಿನಲ್ಲಿ ಸರಿಯಾದ ಉತ್ತರ ನಮಗೆ ಸಿಕ್ಬಿಡ್ತು. ಈಸಿ ಅಲ್ವಾ ಅದು. ಸೊ ನಾನೇ ಇಷ್ಟೊತ್ತಕ್ಕೆ ಲೆಕ್ಕ ಮಾಡಿದ್ದೀನಿ, ಇನ್ನೊಂದು ಲೆಕ್ಕ ನಿಮಗೆ ಕೊಡ್ತೀನಿ, ನೀವು ಮಾಡಿದ್ದೀನ. ಒಂದು ವಸ್ತುವಿನ ನಮೂದಿಸಿದ ಬೆಲೆ, ಇದು ರೇಖಾಗಣಿತಕ್ಕೆ ಸಂಬಂಧಪಡೋದಿಲ್ಲ, ಹೊಸದು ಬೇರೆ ಲೆಕ್ಕ. ಇದು ರಿಯಾಯಿತಿ ಅಂತೇಳಿ ನೀವು ಕೇಳಿರ್ಬೋದು, ಅದಕ್ಕೆ ಸಂಬಂಧಪಡುತ್ತೆ. ಒಂದು ವಸ್ತುವಿನ ನಮೂದಿತ ಬೆಲೆ Rs8,000, ಅದನ್ನು 7,200 ರೂಪಾಯಿಗೆ ಮಾರ್ತಾನೆ. ಅಂದರೆ ಎಷ್ಟು ಡಿಸ್ಕೌಂಟು? 800 ರೂಪಾಯಿ ಡಿಸ್ಕೌಂಟು. ಹಾಗಾದರೆ ಶೇಕಡ ಎಷ್ಟು ರಿಯಾಯಿತಿಯನ್ನು ಕೊಟ್ಟಿದ್ದಾನೆ ಅಂತ UP ಟೆಟ್ಟಲ್ಲಿ ಕೇಳಿದರೆ 10, 8, 12, 11.1%. ಸೊ ಎಷ್ಟು ಶೇಕಡ ನಮಗೆ ಅವರು ರಿಯಾಯಿತಿ ಕೊಟ್ಟಿದ್ದಾರೆ ಅಂತ. ಸೊ ಈ ಲೆಕ್ಕವನ್ನು ಮಾಡಿ ನನಗೆ 47 ಕ್ವಶನ್ಗೆ ಯಾವುದು ಉತ್ತರ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಹೀಗೆ ನಮ್ಮ ಚಾನಲನ್ನು ನೋಡ್ತಾ ಇರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.